ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಭಾಗ್ಯ ಆದಿಗೆ ಕಾಲ್ ಮಾಡ್ತಿದ್ದಾರೆ, ಬಟ್ ಆದಿ ಕಾಲ್ ರಿಸೀವ್ ಮಾಡ್ತಿಲ್ಲ. ಅತ್ತ ಕಡೆ ಆದಿ ಕೂಡ ಕಾಮತ್ ಅವ್ರ ಹತ್ರ ತಾನು ಪ್ರೀತಿ ಮಾಡ್ತಿರೋ ಹುಡುಗಿ ಭಾಗ್ಯ ಅಂತ ಹೇಳ್ತಾರೆ. ಈ ಕಡೆ ಆದಿ ಅವರು ಭಾಗ್ಯ ಕಾಮತ್ ಅವರು ಆದಿ ಹತ್ರ ಭಾಗ್ಯ ಏನು ಹೇಳಿದ್ಲು ಅಂದಾಗ, ಇಲ್ಲ ಭಾಗ್ಯ ನನ್ನ ಪ್ರೀತಿನ ಒಪ್ಕೊಳ್ಳಿಲ್ಲ, ಇಲ್ಲ ನನ್ನ ಪ್ರೀತಿನ ಕಳ್ಕೊಂಡ್ಮೇಲೆ ಇಲ್ಲಿರೋದಕ್ಕೆ ಇಷ್ಟ ಇಲ್ಲ, ನಾನು ಯೂಸ್ಗೆ ಹೋಗ್ತೀನಿ ಅಂತ ಹಠ ಹಿಡಿತಾರೆ. ಭಾಗ್ಯ ಬಿಟ್ಟು ಬೇರೆ ಯಾರಾದರೂ ಕಾಲಿಟ್ಕೊ ಕೇಳ್ಕೊಂಡ್ಬಿಡ್ತದೆ ನನ್ನ ಮಗನ ಒಪ್ಕೊ ಅಂತ. ಆದರೆ ಭಾಗ್ಯನೇ ಬೇಡ, ಆಮೇಲೆ ನಾನು ಏನು ಮಾಡಲಿ ಅಂತ ಹೆಂಡತಿ ಫೋಟೋ ಮುಂದೆ ಕಾಮತ್ ಅವರು ಕಣ್ಣೀರು ಹಾಕ್ತಾರೆ. ಇತ್ತ ಕಡೆ ಶ್ರೇಷ್ಠ ತನ್ವಿ ಹತ್ರ ಹೋಗಿದ್ದೆ, ತನ್ವಿಯನ್ನು ತರಾಟೆಗೆ ತೊಗೋತಾಳೆ, ತನ್ವಿ ಕೆನ್ನೆಗೆ ಬಾರಿಸ್ತಾಳೆ. ನೀನು ದುಡ್ಗೋಸ್ಕರ ಮತ್ತೆ ನೀನು ನಿಮ್ಮಮ್ಮ ಈ ರೀತಿಯಾಗಿ ತಾಂಡವ್ ಲೈಫಲ್ಲಿ ಬರ್ತಿದ್ರ ಅಲ್ವಾ ಅಂತ ಹೇಳಿದಾಗ ತನ್ವಿ ಕೂಡ ರುಚಿಗೆದ್ದು ಶ್ರೇಷ್ಠಗೆ ಉತ್ತರ ಕೊಡ್ತಾಳೆ. ಈ ಕಡೆ ಮತ್ತೆ ಶ್ರೇಷ್ಠ ತನ್ವಿಗೆ ಹೊಡಿತಿದ್ದಾಗೇ ಅಲ್ಲಿಗೆ ತಾಂಡವ್ ಎಂಟ್ರಿ ಕೊಟ್ಟಿದ್ದೆ. ಶ್ರೇಷ್ಠ ಕೆನ್ನೆಗೆ ಬಾರಿಸಿ ಅಲ್ಲಿಂದ ಸರಿಯಾಗಿ ಮಹಾಮಂಗಳಾರತಿ ಮಾಡಿ ಕಳಿಸ್ತಾರೆ. ಈ ಕಡೆ ತನ್ವಿನ ಬಿಚ್ಚು ಮಾಡ್ಕೋಬೇಡ ಮಗಳೇ ಅಂತ ಹೇಳಿ ಕೂಡ ಕಳಿಸ್ತಾರೆ. ಜೊತೆಗೆ ಮನೆಯಲ್ಲಿ ತಾಂಡವ ತನ್ವಿಗೆ ಕಾಲ್ ಮಾಡಿ ಬಿಚ್ಚು ಮಾಡ್ಕೋಬೇಡ ಮಗಳೇ, ಅಜ್ಜಿ ಬೈತಿರ್ತಾರೆ ಅಂತ ಗೊತ್ತು ನನ್ನ ಬಿಡಿಸೋದಕ್ಕೆ, ಅದರಲ್ಲಿ ಅವ್ರದ್ದು ಏನೂ ತಪ್ಪಿಲ್ಲ, ಬೈಯೋದ್ರಲ್ಲಿ ತಪ್ಪೇ ಇಲ್ಲ ಬಿಡು, ನಾನು ತಪ್ಪು ಮಾಡಿದ್ದೇನೆ, ಶಿಕ್ಷೆ ಆಗಬೇಕು ಅಂತ ಅವ್ರು ಅಂದ್ಕೊಳ್ಳೋದು ಕೂಡ ಕರೆಕ್ಟಾ. ನಾನು ಎಷ್ಟು ತೊಂದರೆ ಕೊಟ್ಟಿದ್ದೇನೆ ನಿಮ್ಮಮ್ಮ ಅಜ್ಜಿ ಎಲ್ಲರಿಗೂ ಕೂಡ, ಇಲ್ಲ ನೀನು ಬಿಚ್ಚು ಮಾಡ್ಕೋಬೇಡ ಮಗಳೇ ಅಂತ ಹೇಳ್ತಾರೆ. ಇದನ್ನು ನೋಡಿ ತನ್ವಿಗೆ ಅನಿಸುತ್ತೆ ಅಪ್ಪ ಬದಲಾಗಿದ್ದಾರೆ ಅಂತ. ಇತ್ತ ಕಡೆ ಆದಿ ಮತ್ತೆ ಬಟ್ಟೆ ಪ್ಯಾಕ್ ಮಾಡ್ಕೋಬೇಕಿದ್ರೆ ಕಾಮತ್ ಅವ್ರು ಬಂದು, ಇಲ್ಲ ನಾನು ಭಾಗ್ಯ ಹತ್ರ ಮಾತಾಡ್ತೀನಿ ಅಂತಾರೆ. ಅಷ್ಟರಲ್ಲಿ ಇಲ್ಲಿ ಭಾಗ್ಯ ಅವರೇ ಕಾಲ್ ಮಾಡ್ತಾರೆ ಆದಿಗೆ. ಆದಿ ಅನ್ಕೋತಾರೆ ಕೇಟ್ರಿಂಗ್ ಲಿಸ್ಟ್ ಕೇಳೋಕೆ ಅಂತ, ಹಾಗಾಗಿ ಕಾಲ್ ರಿಸೀವ್ ಮಾಡಿ ಕೇಟ್ರಿಂಗ್ ಲಿಸ್ಟ್ ಕಳಿಸಿದ್ದೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ನಂತರ ಒಂದು ಮೆಸೇಜನ್ನು ಕೂಡ ಕಳಿಸ್ತಾರೆ. ಭಾಗ್ಯ ಮೆಸೇಜ್ ನೋಡಿ ಕಣ್ಣೀರು ಹಾಕ್ತಿದ್ದಾರೆ. ಬಿಕಾಸ್ ನನ್ನಿಂದ ನೋವಾಗಿದೆ, ದಯವಿಟ್ಟು ಕ್ಷಮಿಸಬೇಡಿ ಭಾಗ್ಯ, ಇನ್ನೆಂದೂ ನಾನು ನಿಮ್ಮ ಹತ್ರಕ್ಕೂ ಕೂಡ ಸುಳಿಯೋದಿಲ್ಲ ಅಂತ. ನಂತರ ಭಾಗ್ಯ ಕೂಡ ಮೆಸೇಜ್ ಮಾಡ್ತಾರೆ, ಸಾರಿ ನನ್ನಿಂದ ಕೂಡ ತಪ್ಪಾಯಿತು, ಆ ರೀತಿ ಮಾತಾಡ್ಬರ್ತಿತ್ತು ಅಂತ. ಬಟ್ ಆದಿ ಆಲ್ರೆಡಿ ಬ್ಲಾಕ್ ಮಾಡಿದ್ದಾರೆ ಭಾಗ್ಯ ನಂಬರ್ನ. ಈ ಕಡೆ ಏನು ಮಾಡಬೇಕು ಅಂತ ಭಾಗ್ಯ ಗೊತ್ತಾಗ್ತಿಲ್ಲ. ಆ ಕಡೆ ಆದಿ ನನ್ನ ಗೆರೆ ದಾಟಬಾರ್ದು ಅನ್ನೋ ಕಾರಣಕ್ಕೆ ಭಾಗ್ಯ ನಂಬರ್ನ ಬ್ಲಾಕ್ ಮಾಡಿದ್ದೀನಿ ಅಂತ ಅಪ್ಪನ ಹತ್ರ ಹೇಳ್ತಾರೆ. ಈ ಕಡೆ ಮೀನಾಕ್ಷಿ ಅವ್ರಿಗೂ ಕೂಡ ಆದಿ ಪ್ರೀತಿ ಮಾಡ್ತಿರೋದು ಭಾಗ್ಯನೇ ಅಂತ ಗೊತ್ತಾಗುತ್ತೆ. ಎತ್ತ ಕಡೆ ತನ್ಮಯ ಆದಿ ಅಂಕಲ್ ಕಾಲ್ ಮಾಡ್ತೀನಿ ಅಂದಾಗ ಆದಿ ಇನ್ನು ಮುಂದೆ ಬರೋದಿಲ್ಲ, ಅವ್ನು ಬ್ಯುಸಿ ಇದ್ದಾನಂತೆ ಅಂತ ಹೇಳಿ ಕುಸುಮ ಅವ್ರು ಹೇಳಿದಕ್ಕೆ, ಇಲ್ಲ ನಾನು ಆದಿ ಮಾಮಂಗೆ ಕಾಲ್ ಮಾಡಲೇಬೇಕು, ಅವ್ರು ನನಗೆ ಅಪ್ಪ ಆಗ್ತೀನಿ ಅಂತ ಹೇಳಿದರು ಅಂದ ತಕ್ಷಣ ಸುನಂದ್ ಅವರು ಕೆಂಡಾಮಂಡಲ ಆಗ್ತಾರೆ. ಭಾಗ್ಯನ ತರಾಟಕ್ಕೆ ತೊಗೋತಾರೆ. ಎತ್ತ ಕಡೆ ಮನೆಗೆ ಬರ್ತದಾಗೆ ಇಲ್ಲಿ ತಾಂಡವ್ ಮನೆ ಬಿಟ್ಟು ಹೋಗೋದಕ್ಕೆ ಬಟ್ಟೆ ಪ್ಯಾಕ್ ಮಾಡ್ಕೋತಾರೆ. ಎಲ್ಲಿಗೆ ಹೋಗ್ತಿದ್ಯಾ ನೀನು ಅಂದಾಗ, ನಿನ್ನಿಂದ ಬಿಡುಗಡೆಯಾಗಿ ಕೂತ್ರೇನೆ ನನಗೆ ನೆಮ್ಮದಿ, ಇನ್ನು ಮುಂದೆ ನನ್ನ ಸಹವಾಸನೇ ಬೇಡ ಅಂತ ಹೇಳಿ ಗುಡ್ ಬೈ ಹೇಳಿ ತನ್ನ ಮನೆಗೆ ಬರ್ತಿದ್ದಾರೆ ತಾಂಡವ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.